ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಕರ್ನಾಟಕ ಸರ್ಕಾರ ದುಡಿಯುವ ಮಹಿಳೆಯರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಪ್ರತಿ ತಿಂಗಳು 1 ದಿನ ವೇತನ ಸಹಿತ ಮುಟ್ಟಿನ ರಜೆ ನೀಡುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಟ್ಟಿನ ದಿನದಲ್ಲಿ ದೈಹಿಕ ಕಿರಿಕಿರಿ, ಹೊಟ್ಟೆ ನೋವು ಒಂದೆಡೆಯಾದರೆ ಮಾನಸಿಕ ಕಿರಿಕಿರಿ ಮತ್ತೊಂದು ಕಡೆ ಇರುತ್ತೆ. ಎಲ್ಲ ಸಮಸ್ಯೆಗಳ ಮಧ್ಯೆ ಕಂಪನಿಗಳಲ್ಲಿ ಕೆಲಸ ಮಾಡೋದು ಕಷ್ಟಕರವಾಗುತ್ತೆ. ಹೀಗಾಗಿ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ರಾಜ್ಯ ಸರ್ಕಾರಿ ಕಚೇರಿಗಳು, ಗಾರ್ಮೆಂಟ್ಸ್ ಆಗಿರಬಹುದು, ಎಂಎನ್ಸಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು, ಐಟಿ ಉದ್ಯೋಗಿಗಳು ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಪ್ರತಿ ತಿಂಗಳು 1 ದಿನದ ವೇತನ ಸಹಿತ ರಜೆ ನೀಡುವ ಮಹತ್ವದ ನಿರ್ಧಾರಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ. ಇದು ಸ್ವಾಗತಾರ್ಹ ಎಂದು ಕೆಲವು ಮಹಿಳೆಯರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಕೆಲಸ ಕಳೆದುಕೊಳ್ಳುವ ಭಯ ಇದೆ ನಮಗೆ, ಜೊತೆಗೆ ವ್ಯಾಯಾಮ ಮಾಡಿಕೊಂಡು ದೇಹ ಸದೃಢವಾಗಿ ಇಟ್ಕೊಂಡ್ರೆ ಈ ರೀತಿ ಸಮಸ್ಯೆ ಎಲ್ಲ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಟ್ಟಿನ ದಿನ ಆರಂಭಕ್ಕೂ ಮುನ್ನವೇ ಕಾಲು ನೋವು, ಜಡ ಹಿಡಿದಂತಾಗುವುದು, ಸೊಂಟ ನೋವು ಕಾಣಿಸ್ಕೊಳ್ಳುವುದು, ಕಣ್ಣಿನ ಊತ ಕೂಡ ಇರುತ್ತೆ. ಮುಟ್ಟಾದ ನಂತರವಂತೂ ನೋವು ಜೋರಾಗುತ್ತೆ. ಸ್ಯಾನಿಟರಿ ಪ್ಯಾಡ್ಸ್ಗಳ ಕ್ಯಾರಿ ಮಾಡೋದಾಗಿರಬಹುದು, ಬಟ್ಟೆಗೆ ಈ ರಕ್ತದ ಕಲೆ ಅಂಟಿದೆಯೋ ಇಲ್ವೋ ಅಂತ ಪದೇ ಪದೇ ನೋಡ್ಕೊಳ್ಳೋದಾಗಿರಬಹುದು. ವಾರದ 5 ದಿನವೂ ಇದೇ ಪಾಡು ಆಗಿರುತ್ತೆ ಮಹಿಳೆಯರದು. ಸೊ ಹಾಗಾಗಿ ಮಾನಸಿಕ ಕಿರಿಕಿರಿ ಇರುತ್ತೆ. ಎಲ್ಲರ ಮೇಲೂ ಸಿಟ್ಟಾಗೋದಾಗಿರಬಹುದು. ಮನೆಯ ಕೆಲಸ ಒಂದ್ ಕಡೆ ಆದ್ರೆ ಆಫೀಸ್ ಕೆಲಸ ಮತ್ತೊಂದ್ ಕಡೆ. ಇದನ್ನೆಲ್ಲವನ್ನು ಕೂಡ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ 5 ದಿನ ಹೆಣ್ಣು ಮಕ್ಕಳು ಹೆಚ್ಚಾಗಿ ದಣಿದಿರ್ತಾರೆ. ಸೊ ಈ ಕಾರಣದಿಂದ ರಜೆ ನೀಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಖಾಸಗಿ ಹಾಗೂ ಸರ್ಕಾರಿ ವಲಯದ ಹೆಣ್ಣು ಮಕ್ಕಳಿಗೆ ಸಿಗಲಿದೆ ತಿಂಗಳಿಗೊಂದು ವೇತನ ಸಹಿತ ರಜೆ. ಸೊ ರಾಜ್ಯದ ಉದ್ಯೋಗಸ್ಥ ಮಹಿಳೆಯರಿಗೆ ಬಂಪರ್ ಕೊಡುಗೆ ನೀಡಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಸತತ ಪ್ರಯತ್ನಕ್ಕೆ ಸಿಕ್ಕಿದೆ ಐತಿಹಾಸಿಕ ಪ್ರತಿಫಲ ಅಂತ ಹೇಳಬಹುದು. ಹೆಣ್ಮಕ್ಕಳ ಋತುಸ್ರಾವದ ಸಂಕಟಕ್ಕೆ ರಜೆಯ ಸಂತೋಷ ನೀಡಿದಂತಹ ಲಾಡ್ ಅಂತಾನೆ ಹೇಳಬಹುದು. ಮಹಿಳಾ ಸಬಲೀಕರಣದ ಜೊತೆಗೆ ಮಹಿಳೆಯರಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಅನುಕೂಲ ಒದಗಿಸುವತ್ತ ಸಿದ್ದರಾಮಯ್ಯನವರ ಸರ್ಕಾರದ ಚಿತ್ತ ಹೋಗಿರುವಂಥದ್ದು. ಮೊದಲಿನಿಂದಲೂ ಕೂಡ ಕೆಲಸ ಮಾಡುವಂತಹ ಮಹಿಳೆಯರಿಗೆ, ಮಹಿಳಾ ಕಾರ್ಮಿಕರಿಗೆ ನೆರವಾಗುವ ಹಲವು ಯೋಜನೆಗಳನ್ನ ಕಾರ್ಮಿಕ ಇಲಾಖೆಯ ಮೂಲಕ ರೂಪಿಸ್ತಾ ಇರುವಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹಿರಿಮೆಗೆ ಮತ್ತೊಂದು ಗರಿ ಮೂಡಿರುವಂಥದ್ದು. ನಿನ್ನೆ ಈ ಪ್ರಸ್ತಾವನೆ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವುದರ ಹಿಂದೆ ಸಚಿವ ಸಂತೋಷ್ ಲಾಡ್ ಅವರ ಅಪಾರ ಶ್ರಮವಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಈ ವಿಷಯದಲ್ಲಿರುವ ರಜೆ ನೀತಿಗಳನ್ನೆಲ್ಲ ಕೂಲಂಕುಷವಾಗಿ ಅಧ್ಯಯನ ನಡೆಸಿರುವಂತಹ ಸಂತೋಷ್ ಲಾಡ್ ಅವರು ಕರ್ನಾಟಕದಲ್ಲಿ ಈ ನೀತಿ ಸಮರ್ಪಕವಾಗಿ ಜಾರಿಗೆ ಬರುವಂತೆ ನೋಡಿಕೊಂಡಿದ್ದಾರೆ. ಸರ್ಕಾರಿ ವಲಯದಷ್ಟೇ ಅಲ್ಲದೆ ಖಾಸಗಿ ವಲಯದ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಈ ನೀತಿಯ ಲಾಭ ಸಿಗಲಿದೆ. ಈಗಾಗಲೇ ಖಾಸಗಿ ವಲಯದ ಹಲವು ಸಂಸ್ಥೆಗಳು ರಾಜ್ಯ ಸರ್ಕಾರದ ಈ ನೂತನ ನೀತಿಗೆ ಒಮ್ಮತವನ್ನ ತೋರಿಸಿರುವಂತದ್ದು. ಇನ್ನಷ್ಟು ಸಂಸ್ಥೆಗಳಿಗೆ ಈ ಬಗ್ಗೆ ಕ್ರಮ ವಹಿಸುವಂತೆ ಮಾತುಕತೆ ಕೂಡ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ತಮ್ಮ ಇಲಾಖೆಯ ಮೂಲಕ ಮಹಿಳಾ ಸಬಲೀಕರಣದ ಜೊತೆಗೆ ಅವರ ರಕ್ಷಣೆ, ಸುರಕ್ಷತೆ, ಗೌರವವನ್ನು ಸಹ ಕಾಪಾಡಲಿಕ್ಕೆ ದೃಢ ಹೆಜ್ಜೆಯನ್ನ ಇರಿಸಿರುವಂತದ್ದು ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ. ಇದಾಗಿತ್ತು ಈವರೆಗಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.